ನಮಸ್ಕಾರ ಸ್ನೇಹಿತರೆ, SLN ಆಸ್ಟ್ರೋಟೆಕ್ಗೆ ಸ್ವಾಗತ. ನಾನು JK ಗುರುರಾಜ್. ಇಂದಿನ 12 ರಾಶಿಗಳ ಒಂದು ಸಂಕ್ಷಿಪ್ತವಾದಂಥ ಫಲಕ್ಕೆ ಸ್ವಾಗತ ನಿಮ್ಮೆಲ್ಲರಿಗೂ. ಇಂದಿನ ದಿನ ಯಾರಿಗೆ ಶುಭ, ಯಾರಿಗೆ ಲಾಭ, ಯಾರಿಗೆ ಎಚ್ಚರಿಕೆ, ಈ ರೀತಿಯಾದಂಥ ಒಂದು ದಿನದ ಭವಿಷ್ಯವನ್ನು ನಾವು ಸಂಕ್ಷಿಪ್ತವಾಗಿ 12 ರಾಶಿಗಳ ಬಗ್ಗೆ ತಿಳಿಯೋಣ. ಮೊದಲಿಗೆ ಮೇಷರಾಶಿಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ಶನಿ ಮತ್ತು ಕುಜ, ಈಗ ಕುಜ 2ರಲ್ಲಿದ್ದಾನೆ. ಶನಿ ಮತ್ತು ಕುಜರ ಮಧ್ಯದಲ್ಲಿ ಮೇಷರಾಶಿ ಇರೋದ್ರಿಂದ ಒಂದು ರೀತಿಯಾದಂಥ ಮಾನಸಿಕವಾದಂಥ ಒತ್ತಡ ಇರುವಂತಹ ಸಂದರ್ಭಗಳಿರುತ್ತೆ. ಆದರೂ ಲಾಭ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ತಂದುಕೊಡುತ್ತೆ. ಯಾಕಂದರೆ ಗುರು ಚಂದ್ರನ 4ರಲ್ಲಿರೋದ್ರಿಂದ ಹಾಗೂ ರವಿನೂ ಸಂಪರ್ಕ ಆಗಿರೋದ್ರಿಂದ ಒಂದು ರೀತಿ ಗಜಕೇಸರಿ ಯೋಗ ತಂದುಕೊಡುತ್ತೆ. ಅದರಿಂದ ಲಾಭ ನಿಮಗೆ ಉಂಟು. ಇನ್ನು ವೃಷಭ ರಾಶಿಯವರಿಗೆ ದೊಡ್ಡವರ ಸಂದರ್ಶನದಿಂದ ಒಂದು ರೀತಿಯಾದಂಥ ನಿಮಗೆ ಜೀವನದಲ್ಲಿ ಇಂದಿನ ದಿನ ಬಹಳ ಸುಖ, ಅದರಿಂದ ಲಾಭ, ಸಂಪತ್ತು, ಸ್ವಲ್ಪ ಅಭಿವೃದ್ಧಿ ಆಗುವಂಥ ಒಂದು ವಾತಾವರಣ, ವಾಹನಗಳಿಂದ ಲಾಭ ನಿಮಗೆ. ಇನ್ನು ಮಿಥುನ ರಾಶಿಯವರಿಗೆ ಒಂದು ರೀತಿಯಾದಂಥ ಸುಖ ಮತ್ತು ದುಃಖಗಳಲ್ಲಿ ಎರಡರಲ್ಲೂ ಒಂದು ರೀತಿ ಒದ್ದಾಡ್ತಿರ್ತಾರೆ. ಹಾಗೂ ವ್ಯಾಪಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿದರೆ ಇನ್ನಷ್ಟು ಸುಖ ಜಾಸ್ತಿ. ಇನ್ನು ಕಟಕ ರಾಶಿಯವರಿಗೆ ಗಣ್ಯ ವ್ಯಕ್ತಿಗಳ ಸಂಪರ್ಕ ಈಗ ತುಂಬ ಚೆನ್ನಾಗಿ ಆಗತ್ತೆ. ಇಂದಿನ ದಿನ ಯಾವುದೋ ಒಂದು ರೀತಿಯಲ್ಲಿ ದೊಡ್ಡವರ ಸಹವಾಸದಿಂದ ನಿಮಗೆ ಒಂದು ರೀತಿ ಅನುಕೂಲದ ಒಂದು ಪರಿಸ್ಥಿತಿ ಉಂಟಾಗತ್ತೆ. ಕೆಲವು ಸಮಯದಲ್ಲಿ ಧೈರ್ಯ ಸ್ವಲ್ಪ ಕಡಿಮೆ ಇರುತ್ತೆ, ಆದರೆ ಮೋಟಿವೇಶನ್ ಇಂದ ನಿಮಗೆ ಧೈರ್ಯ ತಂದುಕೊಂಡು ನೀವು ಮುಂದಿನ ವ್ಯವಹಾರಗಳು ಇಂದಿನ ದಿನ ಚೆನ್ನಾಗಿ ಮಾಡ್ಬೋದು. ಇನ್ನು ಸಿಂಹರಾಶಿಯವರಿಗೆ ಒಂದು ರೀತಿಯಾದಂಥ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ. ಎಚ್ಚರಿಕೆಯನ್ನು ವಹಿಸಿ ಧನ್ವಂತರಿ ಮಂತ್ರವನ್ನು ಸ್ತೋತ್ರ ಮಾಡಿ ಒಂದು ರೀತಿ ಒತ್ತಡದ ಆಲೋಚನೆ ಇರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ವಿವಾಹ ಆಗದೇ ಇರೋವರಿಗೆ ಒಂದು ರೀತಿ ಆಲೋಚನೆ, ವಿವಾಹ ಆದವರಿಗೆ ಒಂದು ರೀತಿ ಆಲೋಚನೆಯ ಇಂದಿನ ದಿನ ಇರುತ್ತೆ. ವಾತಾವರಣದಲ್ಲಿ ಸ್ವಲ್ಪ ವ್ಯಾಪಾರದಲ್ಲಿ ಏರುಪೇರು ಇರುವಂತಹ ಒಂದು ಪರಿಸ್ಥಿತಿ, ಆದರೂ ಒಳ್ಳೆಯ ಅವಕಾಶದಿಂದ ನಿಮಗೆ ಸಾಧನೆ ಮಾಡಿಕೊಳ್ಳುವಂತಹ ಒಂದು ಭಾಗ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ. ಇನ್ನು ತುಲಾರಾಶಿಯವರಿಗೆ ಒಂದು ರೀತಿ ಇವತ್ತು ಇಂದಿನ ದಿನ ಶತ್ರುಗಳ ಬಾಧೆ ಸ್ವಲ್ಪ ಕಡಿಮೆ ಆಗುತ್ತೆ, ಆದರೂ ಉದ್ಯೋಗದಲ್ಲಿ ಒತ್ತಡ ಇರುತ್ತೆ. ಯಾಕೆ ಶತ್ರುಗಳು ಏನು ಅನ್ನೋ ಆಲೋಚನೆಯ ಒತ್ತಡ ಇರುತ್ತೆ ಅಷ್ಟೇ, ಬಿಟ್ಟರೆ ವಿನಃ ಉಳಿದಿದ್ದು ಇರೋದಿಲ್ಲ. ಅಂದರೆ ಉದ್ಯೋಗ ಅಂದರೆ ನೀವು ಮಾಡೋ ಕೆಲಸದಲ್ಲಿ ಅಲ್ಲ, ನೀವು ಏನು ಕೆಲಸಕ್ಕೆ ತೊಡಗಿರ್ತೀರ ಇವತ್ತಿನ ದಿನ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ನಿಮ್ಗೆ ಒತ್ತಡ ಇರುತ್ತೆ. ಇನ್ನು ವೃಶ್ಚಿಕ ರಾಶಿಗೆ ಭೂಮಿ ವಿಚಾರದಲ್ಲಿ ಇವತ್ತು ಏನೋ ಒಂದು ರೀತಿ ಲಾಭ ಇರುತ್ತೆ. ಭೂಮಿ ನೋಡೋದಕ್ಕೆ ಹೋಗ್ಬೋದು, ಹೊಸ ಭೂಮಿ ನೋಡೋಕೆ ಹೋಗ್ಬೋದು, ಅಥವಾ ಹೊಸ ಮನೆ ನೋಡೋಕೆ ಹೋಗ್ಬೋದು. ಈ ರೀತಿಯಾದಂಥ ಒಂದು ವಾತಾವರಣ ನಿಮ್ಮ ತಲೆಗೆ ಬಂದು ಅದು ಕಾರ್ಯ ಪ್ರವೃತ್ತಿ ಮಾಡುವಂತಹ ಸಂದರ್ಭ ಬರುತ್ತೆ. ಒಂದು ರೀತಿ ವೃಶ್ಚಿಕ ರಾಶಿಯವರಿಗೆ 10ರಲ್ಲಿ ರವಿ ಇದ್ದಾನೆ, 9ರಲ್ಲಿ ರವಿ ಇದ್ದಾನೆ ಗುರುವಿನ ಜೊತೆಗೆ. ಒಂದು ರೀತಿ ಭಯದ ವಾತಾವರಣ ಇರುತ್ತೆ. ಭಯ ತೆಗೆದುಬಿಟ್ರೆ ನಿಮಗೆ ಭಯವನ್ನು ಹೋಗಲಾಡಿಸ್ಕೊಂಡು ಮುಂದುವರಿರಿ, ದಿನ ಚೆನ್ನಾಗಿದೆ. ಇನ್ನು ಧನುಸು ರಾಶಿಯವರಿಗೆ ಮಾನಸಿಕವಾದಂಥ ಒತ್ತಡ ಇದ್ರೂ ಸಹಿತ ಅನೇಕ ರೀತಿಯಾದಂಥ ಕೆಲವು ಯಾವುದೋ ಒಂದು ರೀತಿ ಹಣ ಬರೋದು, ಆ ಹಣದಿಂದ ಸಾಲ ತೀರುವಂತಹ ಒಂದು ವಿಭಾಗ ಆಗೋದು, ಅಥವಾ ಇನ್ಯಾವುದೋ ರೀತಿಯಾದ ಕಮಿಟ್ಮೆಂಟ್ಸ್ ಕಡಿಮೆ ಆಗುವಂಥ ಒಂದು ವಾತಾವರಣ ಚೆನ್ನಾಗಿರುತ್ತೆ. ಅದರಿಂದ ನಿಮಗೆ ಪರಿಹಾರ ನಿಮಗೆ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಸ್ವಲ್ಪ ವ್ಯಾಪಾರದಲ್ಲಿ ಏರುಪೇರು ಆಗುವಂತಹ ಸಂದರ್ಭ ಬರುತ್ತೆ. ಸ್ವಲ್ಪ ಆಲೋಚನಾ ಒಂದು ವಿಭಾಗದಿಂದ ವ್ಯವಹಾರವನ್ನು ಮಾಡಿದ್ರೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಸ್ಥಿತಿ ಬರುವಂತಹ ಸಂದರ್ಭ ಇಂದಿನ ದಿನ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಕುಂಭರಾಶಿಯವರಿಗೆ ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದ್ರೆ ಉಳಿದ ದಿನ ಎಲ್ಲ ನಿಮಗೆ ತುಂಬ ಸೊಗಸಾದ ಒಂದು ವಾತಾವರಣ ಇರುತ್ತೆ. ಇನ್ನು ಮೀನರಾಶಿಯವರಿಗೆ ಆಲೋಚನೆ ಇವತ್ತು ಇರುತ್ತೆ, ಆಲೋಚನೆ ಬಿಟ್ಬಿಡಿ. ಒಳ್ಳೆಯ ಸ್ನೇಹಿತರ ಸಂಘ ಪರಿಚಯ ಆಗುತ್ತೆ, ಸ್ನೇಹಿತರು ನಿಮಗೆ ಸಿಗ್ತಾರೆ, ಯಾವುದೋ ಒಂದು ರೀತಿಯಲ್ಲಿ ಒಳ್ಳೆ ಕೆಲಸ ಆಗುತ್ತೆ. ಅದರ ಆಲೋಚನೆಯಿಂದ ಕೆಲವು ದುಃಖಗಳು ಸುಮ್ಮನೆ ನಿಮಗೆ ಬರ್ತಿರುತ್ತೆ. ಆಲೋಚನೆ ಬಿಟ್ಟರೆ ಉಳಿದಿದ್ದೇನೂ ಇಲ್ಲ. ಉಳಿದಿದ್ದು ಭಗವಂತನ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿರೋದ್ರಿಂದ ಇಂದಿನ ದಿನ ನಿಮಗೆ ಶುಭ. ಮತ್ತು ಎಲ್ಲ ರಾಶಿಯವರೆಗೂ ಇಂದಿನ ದಿನ ಶುಭವಾಗಲಿ ಅಂತ ಹೇಳ್ತಾ ಈ 12 ರಾಶಿಗಳ ಬಗ್ಗೆಯನ್ನು ನಾನು ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ. ಮುಂದೆ ಮತ್ತೆ ನಾಳೆಯ ದಿವಸ ಭಾನುವಾರದ ದಿವಸ ಪುನಃ ಇದೇ 12 ರಾಶಿಗಳ ಬಗ್ಗೆ ದಿನದ ಭವಿಷ್ಯಕ್ಕೆ ನಿರೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ಈ ರಾಶಿಗಳ ಬಗ್ಗೆ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.